ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ. ನಾವು ದಿವಸ ಪೇಪರ್ದಾಗ ನೋಡ್ತೀವಿ, ದಿವಸ ಟಿ ವಿ ಒಳಗೆ ನೋಡ್ತೀವಿ. ಎದರ ಸಲುವಾಗಿ? ಮಣ್ಣಿಗಾಗಿ, ಆಸ್ತಿಗಾಗಿ, ಹೊಣ್ಣಿಗಾಗಿ ಎಷ್ಟು ಬಡದಾಡಿ ಸಾಯ್ತೀವಿ ನಾವು. ಬರೇ ಒಂದು ಹೊಲದ ಸಲುವಾಗಿ, ಅಥವಾ ಹೊಲದಾಗಿದ್ದು ಒಂದು ಗಿಡದ ಸಲುವಾಗಿ, ಮನ್ಯಾಗ ಪಾಲ ಹಂಚುಗಳು ಬಾಂಡೆ ಸಲುವಾಗಿ ಎಷ್ಟು ಜಗಳಾಡ್ತೀವಿ ರೀ ನಾವು, ಎಷ್ಟು ಬಡದಾಡ್ತೀವಿ. ಅಷ್ಟೆಲ್ಲ ಬಡದಾಡಿ ನಿಮ್ಗೆ ಹೇಳ್ತೀನಿ, ಕೋರ್ಟಿನೊಳಗೆ ಎಷ್ಟು ಕೇಸ್ ಅದಾವಂತೀರಿ. ಅಣ್ಣ ತಮ್ಮ ಕಾಕ ಮಾಮಗಳು ಇವರೆಲ್ಲ ಆಸ್ತಿಗಾಗಿ ಬಂಗಾರಕ್ಕಾಗಿ ಬಡದಾಡಿ ಎಷ್ಟು ಕೇಸ್ ಅದಾವಂತಂದ್ರೆ ಲಕ್ಷ ಲಕ್ಷ ಕೋರ್ಟಿನೊಳಗೆ ಕೇಸ್ ಅದಾವ. ಆದ್ರೆ ಅಷ್ಟೇ ಅಲ್ಲ, ಬಡದಾಡಿ ಎಷ್ಟೋ ಮಂದಿ ಸತ್ತಾರ್ರಿ. ಬರೇ ಒಂದು ನಮ್ಮ ಕಡೆ ಭಾಳ ಮಂದಿ, ಯಾಕಂದ್ರೆ ನಮ್ಮ ಕಡೆ ಜಮೀನು ಭಾಳ ಕಿಮ್ಮತ್ತಲ್ರಿ. ಒಂದು ಗುಂಟೆ ಜಮೀನಕ್ಕೆ ಎಷ್ಟೋ ಮಂದಿ ಸತ್ತಾರ. ಮೊನ್ನೆ ಒಬ್ಬರು ಹೊಲದಾಗ ಒಂದು ಗಿಡ ಅಂತರಿ, ಗಿಡದ ಸಲುವಾಗಿ ಅಣ್ಣ ತಮ್ಮ ಇಬ್ಬರು, ಈ ಗಿಡ ನನಗೆ ಬರ್ತದಂತಾವ, ಈ ಗಿಡ ನನಗೆ ಬರ್ತದಂತಾವ. ಇಬ್ಬರೂ ಕೂಡಿ ಊರಾಗ ಹಿರಿಯರೆಲ್ಲ ಹೇಳಿದರು, ತಮ್ಮ ಬರವಲ್ದಕ್ಕೆ ಬಿಡ್ರು, ಏನಾರ ಮಾಡಿ ಬಗೆಹರಿಸೋಣ ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಜಗಳಾಡಿ ಅಣ್ಣ ಒಂದಿನ ಹಗಲಿ ಬಸ್ ಸ್ಟ್ಯಾಂಡದಾಗ ಕೊಡ್ಲಿ ತಗೊಂಡು ಶಿವಾಯನಮಾನ ಮಾಡಿಬಿಟ್ಟ. ಬರೀ ಒಂದು ಗಿಡದ ಸಲುವಾಗಿರಿ. ಆ ಗಿಡ ಇನ್ನೂ ಐತರಿ, ಮತ್ತು ಆ ಗಿಡ ಇನ್ನೂ ಐತಿ. ಪರಂತು ಅವ ಹೋಗ್ಯಾನ, ಇವನು ಹೋದ, ಮತ್ತು ಇವರ ಏನು ಉಳಿತಾನ್ರಿ, ಇವ್ ಜೈಲ್ನಾಗ ಹೋದ, ಜೈಲ್ನಾಗ ಹೋಗಿ ಶಿಕ್ಷೆ ಆಯಿತು, ಅವ ಅಲ್ಲೇ ಹೋದ, ಗಿಡ ಮಾತ್ರ ಇನ್ನೂ ಅದ. ಹಂಗೆ ನಾವು ಯಾರ ಸಲುವಾಗಿ ಸಾಯ್ತೀವಂದ್ರೆ ಆಸ್ತಿ ಬಂಗಾರ ರೊಕ್ಕ ರೂಪಾಯಿ ಇದ್ರ ಸಲುವಾಗಿ ಸಾಯ್ತೀವಿ. ಇವು ಯಾವ ನಮ್ಮ ಜೊತೆಗೆ ಒಂದೂ ಬರಂಗಿಲ್ಲ. ಇವು ಯಾವರ ಬರ್ತಾವಂತೀರೇನು? ನಮ್ಮ ಕಡೆ ಸತ್ತವ್ರು ಭಾಳ ಗಳಿಸ್ಯಾನ್ರಿ. ಏನು ಗಳಿಸ್ಯಾನ? ಕಿಲೋ ಗಂಟ್ಲೆ ಬಂಗಾರ ಗಳಿಸ್ಯಾನ ಅಂತ ತಿಳ್ಕೊಂಡು ಯಾರ ಸತ್ತಾಗ ಇಚ್ಕೊಂತಲಿ ಬಂಗಾರ ಇಟ್ಟು ಇರ್ಲಡ್ರಿ ಮುಚ್ಚಲಿ ಅಂತಾರೇನ್ರಿ? ಇಲ್ಲ, ಇಟ್ಟು ಮುಚ್ಚೋದು ಬ್ಯಾಡ್ರಿ. ಅವ ಏನಾರ ಕಿವ್ಯಾಗಿನೂ ಮೂಗನ್ಯಾಗಿನೂ ಇವು ಇದ್ದು ಅಂತಂದ್ರೆ ಕೊಳ್ಳಾಗಿನೂ ಎಲ್ಲ ಹಸನ ತಕ್ಕೋತಾರ್ರಿ. ಒಂದೂ ಬಿಡಂಗಿಲ್ಲ, ಒಂದೂ ಬಿಡಲಾರ್ದಂಗೆ ಮಾಡಿ ಎಲ್ಲ ತಕ್ಕೋತಾರ. ಅದ್ರಾಗ ಹೆಣ್ಮಕ್ಳು ಭಾಳ ಶಾನ್ಯಾರ್ರಿ. ಅವ್ರೇನಾರ ಇಟ್ಟು ಸತ್ತವನ್ನ ಒಳಗಿಟ್ಟು ಮುಚ್ಚುವಾಗ ಅಕಸ್ಮಾತ್ ಏನಾರ ಒಂದು ಕೊಳ್ಳಾಗಾರ ಏನಾರ ಮರ್ತು ಉಳ್ದಿತ್ತಂದ್ರೆ, ಅಥವಾ ಹೆಣ್ಮಗಳಿದ್ಲು ಅಂದ್ರೆ ಕಿವ್ಯಾಗಿಂದಾರ ಮೂಗಣ್ಯಾಗಿಂದಾರ ಮರ್ತು ಮುಚ್ಚಾಕತ್ತಿದ್ರಂದ್ರೆ ಮ್ಯಾಲ ಕೂತು ಮಕ್ಕಳು ಎಷ್ಟು ಚಂದ ಅಳ್ತಾರಂದ್ರಿ ನೀವು. ಅವರು ಅತ್ತಂಗೂ ಆಗಿರ್ಬೇಕು, ಅದನ್ನು ಸೂಚನೆ ಕೊಟ್ಟಂಗೂ ಆಗಿರ್ಬೇಕು. ಇನ್ನು ನಿನ್ನ ಮೂಗುನ್ಯಾಗ ಎಷ್ಟು ಚಂದ ಕಾಣ್ತದನ ಯವ್ವ, ಅವ್ರು ಅಲ್ಲಿ ಮುಚ್ಚವ್ರು, ಯವ್ವ ಮರ್ತ ಬಿಟ್ಟದಿ ನೋಡಯ್ಯ, ಮೂಗುಣ್ಯಂದು ತಕ್ಕೋರು ಮರಯ್ಯ, ನೆನಪ ಮಾಡಿ ಕೊಟ್ಟಳ್ರಿ ಆಕಿ. ಇಟ್ಟು ಶಾನ್ಯಾರ ನಮ್ಮವುಗಳು. ಅಳ್ಳುವಾಗನೂ ಅದನ್ನು ಅಳ್ಳುವುದು, ಹಂಗೆ ಅಳ್ಳುವುದು. ಕೆಲವೊಬ್ರು ಭಾಳ ಜೀವಿದ್ರಂತಂದ್ರೆ ಎಲ್ಲಿ ಮಟ್ಟ ಭಾಳದ್ರ ಗೋರ್ಯಾಳ ತಕ ಬರ್ತಾರ, ಬಂದು ಮಣ್ಣು ಕೊಟ್ರೆ ಮುಗೀತ್ರಿ. ಆನಂತರ ಶಿವಿ ಉಣ್ಬೇಕಂತ್ರಿ ಮತ್ತೆ ಹಿಂದಿಗಡೆ. ಆಗ 2-3 ದಿವಸದಾಗ ಹುಗ್ಗಿ ಹೋಳ್ಗಿ ತಂದ ಬಿಡ್ತಾರ್ರಿ. ಯಾರೋ ಹೆಣ್ಣು ಮಕ್ಕಳಾಗ ಅವ್ರು ಶಿವಿ ತರ್ಬೇಕಂತ ಈಗ ಬಂದದ್ರಿ. ಅದು ಮೊದಲೇನು ಇದ್ದಿದ್ದಿಲ್ಲ. ಈಗ 3 ದಿವ್ಸಕ್ಕೆ ಶಿವಿ ತರ್ಬೇಕಂತ ಶಿವಿ ಮಾಡಿ ಉಣಿಸ್ಬಿಡೋದು. ನಾ ಅಂತೀನಿ, ಸತ್ತದ್ದಕ್ಕೆ ಶಿವಿ ಉಣಿಸೋದಂದ್ರೆ ಪಾಡಾತಂತೇನು ಅದೇನು ಸ್ವೀಟ್ ಉಣಿಸೋದು? ಈಗಿನ ವಾತಾವರಣಕ್ಕೆ ಹಂಗೆಲ್ಲ ಬಂದುಬಿಟ್ಟದ ರೀ. ಭಾಳ ಪ್ರೀತಿದಾರಂತಂದ್ರೂ ಸ್ಮಶಾನ ತಕ ಬರ್ತಾರೆ. ಕೆಲವೊಬ್ಬರು ಹೆಣ್ಮಕ್ಳು ಭಾಳ ಪ್ರೀತಿ ಇದ್ರಂದ್ರೆ, ಗಂಡ ಸತ್ತಿದ್ದಂದ್ರೆ ಭಾಳ ಗಂಡನ ಮ್ಯಾಗ ಪ್ರೀತಿ ಇದ್ರು, ಇನ್ನೂ ವಯಸ್ಸಿನವಿದ್ದ ಅಂತಂದ್ರೆ ಆ ಹೆಣ್ಮಗಳು ಗೋರ್ಯಾಗ ಇಳಿಳ್ದು ಹೋಗಿರ್ತಾಳ್ರಿ. ಇಬ್ರು ಹಿಡಿದಿರ್ತಾರ ಹಂಗೆ ಗೋರ್ಯಾಗ ಇಳಿಳ್ದು ಹೋಗಿರ್ತಾಳೆ. ನಂದರ ಏನದ ಇನ್ನ ಅವ ಹೋದ್ಮೇಲತ್ತ ನಾ ಇದ್ದಿಲ್ಲಿ ಏನು ಮಾಡಲಿ, ನನ್ನೂ ಅವನು ಕೂಡ ಚಂದ ಕುಂಡ್ರಿಸಿ ಮುಚ್ಚಿಬಿಡ್ರಿ ಯಪ್ಪ ಅಂತ ಅಳ್ತಿರ್ತಾಳಕ್ಕೆ ಪಾಪ ಹೆಣ್ಮಗಳು. ನನ್ನೂ ಮುಚ್ಚಿಬಿಡ್ರಿ, ನಾ ಇದ್ದು ಏನು ಮಾಡಲಿ ಅಂತ ತಿಳ್ಕೊಂಡು ಹಂಗೆ ಗೋರ್ಯಾಗ ಇಳಿಳ್ದು ಹೋಗಿರ್ತಾಳಕ್ಕೆ ಜರದು. ಇವ್ರು ಹಂಗೆ ಅಂತಿರ್ತಾರೆ, ಅಲ್ಲಿ ಬಾರ ತಂಗಿ, ಹಂಗೆ ಮಾಡಬಾರ್ದಯ್ಯವ, ಸಾಯವ್ರು ಕೂಡ ಸಾಯುದೈತನ ತಂಗಿ, ಹೋಗೋರು ಕೂಡ ಹೋಗುದತನ ತಂಗಿ ಅಂತ ಹಂಗೆ ಅವ್ರು ಜಗ್ತಿರ್ತಾರೆ. ನಾ ಮಾತ್ರ ನನ್ನ ಗಂಡನ ಬಿಟ್ಟಿರಂಗಿಲ್ಲ, ನನ್ನೂ ಅವನು ಕೂಡ ಮುಚ್ಚಿಬಿಡ್ರಿ ಅಂತ ತಿಳ್ಕೊಂಡು ಇಳಿತಿರ್ತಾಳೆ. ಅಲ್ಲಿ ಗೋರ್ಯಾಗ ನಿಂತಿರ್ತಾರಲ್ಲ 1-2-3 ಮಂದಿ ಚಂದಂಗೆ ಅದನ್ನು ಇಟ್ಟು ಮುಚ್ಚಾಕ, ಅವ್ರ ಕೆಳಗಿದ್ದವರು
ಯಾಕೋ ತಂಗಿ ಭಾಳ ಗಂಡನ ಕೂಡ ಮುಚ್ಚರ ನಾಕತ್ತಾಳು. ಬಾ ತಂಗಿ ಕುಂಡ್ರ ಬಾ ಬಿಡ್ರಿ ವಾಕಿನಂತಂದ್ರೆ ಭಾಳ ಅಳ್ಳಾಕತ್ತಾಳು ಮತ್ತು ಮುಚ್ಚರೆ ಅಣ್ಣಾಕತ್ತಾಳು. ಅದಕ್ಕೆ ಬಾ ತಂಗಿ ಬಿಡ್ರಿ ವಾಕಿನ ಕುಂಡ್ರ ಬಾ ಅಂದ್ರ ಹೋಗಿ ಕುಂಡಿರ್ತಾಳನ್ರಿ ಆಕೆ. ಸೋಮ್ರಿಯವ ನೀವು ಹಿಡ್ದಾರೆ ಅಂತ ತಿಳ್ಕೊಂಡಾಕೆ ಜರ್ಜರ್ದು ಹೋಗಿರ್ತಾಳೆ. ನೀವು ಹಿಡಿಲಿಲ್ಲ ಅಂದ್ರೆ ಕುಂಡಿರ್ತಾಳಾಕೆ. ನೀವು ಹಿಡಿಲಿಲ್ಲ ಅಂದ್ರೆ ಕುಂಡಿರ್ತಾಳಾಕೆ. ಕಾರಣ ಏನು ಅಂತಂದ್ರೆ ಅದಕ್ಕೆ ಬಸವಣ್ಣವ್ರಿಂದಿರ್ಬೇಕ್ರಿ ಅವ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಘ. ನಾವು ಯಾರ ಸಲುವಾಗಿ ನಾವು ಪ್ರಯತ್ನ ಮಾಡ್ಬೇಕಂದ್ರೆ ಭಗವಂತನ ಸಲುವಾಗಿ. ನಮ್ಮ ಜೊತೆಗೆ ಯಾರೂ ಬರಂಗಿಲ್ಲ, ನಮ್ಮ ಆಸ್ತಿಯದು ಏನೂ ಬರಂಗಿಲ್ಲ. ಕೈಯಾಗಿದ್ದ ಲಿಂಗಪ್ಪ ಬರ್ತಾನೆ ನೋಡ್ರಿ, ಕೊಳ್ಳಾಗಿದ್ದ ಲಿಂಗಪ್ಪ. ನಮ್ಮ ಕಡೆ ಪದ್ಧತಿ ಐತಿರಿ ಅದು. ಯಾರು ತೀರ್ಕೊಂಡ್ರು ಅಂತಂದ್ರೆ ಮಣ್ಣಾಗಿಡುವಾಗ ಹಿಂಗೆ ಎಡಗೈ ಮ್ಯಾಲ ಮಾಡಿ ಅವ್ರ ಕೊಳ್ಳಾಗಿನ ಲಿಂಗ ಅಲ್ಲಿ ಇಟ್ಟು ಕೈ ಮುಚ್ಚಿ ಪೂಜಾ ಮಾಡಿ ಆ ಲಿಂಗಕ್ಕೊಂದು ಮಂತ್ರ ಹೇಳ್ತಾರ್ರಿ. ನಮ್ಮ ಕಡೆ ಕುಂದ್ರಿಸಿದ್ದ ಅದನ್ನು ಪೂಜಾ ಮಾಡ್ತಾರೆ ಹೆಣ. ನಂತರ ಅದ್ರ ಕೈಯಾಗ ಲಿಂಗ ಕೊಟ್ಟು ಲಿಂಗ ಪೂಜೆ ಮಾಡಿ ಏನು ಮಾಡ್ತಾರಂದ್ರೆ ಆ ಲಿಂಗಕ್ಕೆ ಮಂತ್ರ ಹೇಳ್ತಾರತ್ತೆ. ಕಿವ್ಯಾಗ ಒಂದು ಮಾತು ಹೇಳ್ತಾರಂತ, ಏನಂದ್ರೆ ಯಪ್ಪ ಕ್ಷಮಾ ಮಾಡು ತಂದೆ, ಇವ ಏನಾರ ಯಾಕೆ ಮಾಡೋಲಕತ್ತ, ಏನೋ ಬದುಕಿನೊಳಗೆ ಹೆಚ್ಚ ಕಡಿಮೆ ಆಗ್ಯದಯಪ್ಪ, ಇವನು ಸೀದಾ ಪರಮಾತ್ಮನ ಹತ್ತಕ್ಕೆ ಕರ್ಕೊಂಡು ಹೋಗ್ಯಪ್ಪ ಅಂತ ಅದಕ್ಕೊಂದು ಮಂತ್ರ ಹೇಳ್ತಾರಂತೆ. ಕಿವ್ಯಾಗ ಮಾತು ಹೇಳ್ತಾರತ್ತ ಲಿಂಗಪ್ಪಗ. ಆ ಕೈಯಾಗ ಲಿಂಗ ಕೊಟ್ರ ಅದನ್ನ ಯಾರು ತಕ್ಕೊಳ್ದಲ್ ನೋಡ್ರಿ. ಅದ ಲಿಂಗಪ್ಪ ಬಂಗಾರದಾದ್ರೆ ಬಿಡ್ತಿದ್ದಿಲ್ಲ, ಮತ್ತು ಅದು ಸಾದಾ ಐತಂತ ತಿಳ್ಕೊಂಡು ಆ ಲಿಂಗಪ್ಪನ ತಗೊಂಡ ಕೈಯಾಗ ಇಟ್ಟು ಮುಚ್ಚುತ್ತಾರೆ, ಎಲ್ಲಾನು ತಕ್ಕೋತಾರೆ ಆ ಲಿಂಗ. ಮತ್ತು ನೋಡ್ರಿ ನೀವು ಬರುವಾಗ ನಾವು ಲಿಂಗಪ್ಪನ ತಂದಿಲ್ಲ, ಲಿಂಗ ತಂದೀವ ನಾವು ಬರುವಾಗಿಲ್ಲ, ಖಾಲಿ ಬಂದೀವಿ. ಆದರೆ ಹೋಗುವಾಗ ನಮ್ಮ ಜೊತೆ ಹೋಗುವಾಗ ಕೊಟ್ಟು ಕಳಿಸುವುದಂದ್ರೆ ಅದು ಒಂದೇ. ಲಿಂಗಪ್ಪ ಅಂದ್ರೆ ಅದು ಸಾಕ್ಷಾತ್ ಪರಮಾತ್ಮ ರೀ. ಶರಣರು ಹೇಳ್ತಾರಲ್ಲ, ಏನು ಜಗದಗಲ್ಲ ಮುಗಿಲಗಲ್ಲ ಮಿಗೆಯಗಲ್ಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಇದು ಸಾಕ್ಷಾತ್ ಪರಮಾತ್ಮ ಸ್ವರೂಪಿ. ಇದು ಲಿಂಗ, ಇದು ಕಲ್ಲು ಅನ್ನಬಾರ್ದಂತ್ರಿ. ಅಕಸ್ಮಾತ್ ಇದಕ್ಕೆ ಕಲ್ಲು ಅಂದ್ರೆ ನಾಯಕ ನರಕ ತಪ್ಪದು. ಲಿಂಗಕ್ಕೆ ಶಿಲೆ ಎಂದವಗೆ, ಗುರುವಿಗೆ ನರನೆಂದವಗೆ, ನಾಯಕ ನರಕ ತಪ್ಪದು ಅಂತ ಬರದಾರ. ಹಂಗ ಇದು ಲಿಂಗಪ್ಪ ಏನದ ನೋಡ್ರಿ, ಇದನ್ನ ಒಂದ ಕೈಯಾಗ ಕೊಟ್ಟ ನಮ್ಮನ್ನ ಕಳಿಸ್ತಾರ. ಅದಕ್ಕೆ ನಮ್ಮ ಜೊತೆಗೆ ಬರುವುದು ಯಾವುದು ಅಂತಂದ್ರೆ ನಮ್ಮ ಕೊಳ್ಳಾಗಿನ ಲಿಂಗಪ್ಪ, ಹಣ್ಣಿಮ್ಯಾಗ ಇದ್ದ ವಿಭೂತಿ, ಕೊಳ್ಳಾಗಿದ್ದ ರುದ್ರಾಕ್ಷಿ. ಅದಕ್ಕೆ ಸಾಯು ತನಕನೂ ನಾವು ಯಾರ ಮ್ಯಾಲೂ ಭಾರ ಇಡಬಾರ್ದು, ನಮ್ಮ ಲಿಂಗಪ್ಪನ ಮ್ಯಾಗ ಪರಮಾತ್ಮನ ಮ್ಯಾಗ ಭಾರ ಇಡಬೇಕು. ಅದಕ್ಕೆ ದೇವರಿಗಾಗಿ ಸಾಯವ್ರು ಯಾರೂ ಇಲ್ಲ. ಇವಕ್ಕೆ ಸಾಯ್ತೀವಿ ನಾವು. ಆದರೆ ಸಿದ್ಧರಾಮ ಏನು ಮಾಡಿದ ಅಂತಂದ್ರೆ ದೇವರ ಸಲುವಾಗಿ ಮಲ್ಲಯ್ಯನ ನೋಡಬೇಕಂತ ತಿಳ್ಕೊಂಡ ಸಾಯಕ ಪ್ರಯತ್ನ ಮಾಡಿದ. ಸ್ವತಃ ಸಿದ್ಧರಾಮಗ ಭಗವಂತ ಬಂದು ಹಿಡ್ದ. ಅದಕ್ಕೆ ಯಾರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಿರಲ್ಲ ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ, ಎಂದೂ ಕೈ ಬಿಡಂಗಿಲ್ಲ. ಅದಕ್ಕೆ ಗೀತಾದೊಳಗೆ ಹೇಳ್ತಾನೆ ನೋಡ್ರಿ, ಅನನ್ಯಾ ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಯಾರು ಅನನ್ಯಪೂರ್ವಕವಾಗಿ ಅವನ್ನ ನೆನೆಸ್ತಿರಲ್ಲ, ನಿಮಗೆ ಏನು ಬೇಕದನ್ನು ಕೊಡ್ತಾನ್ರಿ ದೇವರ. ನಿಮಗೆ ಏನು ಬೇಕದನ್ನು ಕೊಡ್ತಾನ ಪರಮಾತ್ಮ. ಅದಕ್ಕೆ ಅವನ್ನ ಎಂದೂ ಮರಿಬಾರದು ನಾವು. ಇಟ್ಟೆಲ್ಲ ಕೊಟ್ಟವ್ರು ಯಾರು ನಮಗ? ಇದನ್ನೆಲ್ಲ ಕೊಟ್ಟವ ಪರಮಾತ್ಮ ಅದಾನ. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ ಮಹಾತ್ಮರ ಮಾತುಗಳು, ಮಹಾತ್ಮರ ಜೀವನ, ಮಹಾತ್ಮರ ಚರಿತ್ರೆ, ಅವರ ಬದುಕು ನಮ್ಮೆಲ್ಲರಿಗೆ ಏನಪ್ಪ ಅಂತಂದ್ರೆ ಅದು ಮಾರ್ಗದರ್ಶನ ಆಗುತ್ತದೆ. ಆ ರೀತಿಯೊಳಗೆ ನಾವೆಲ್ಲರೂ ಆ ಮಹಾತ್ಮರ ಜೀವನವನ್ನು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳೋಣ ಅಂತಕ್ಕಂಥ ಎರಡು ಮಾತುಗಳನ್ನು ಸಮಾಪ್ತಿ ಮಾಡೋಣ. ಸಾಂಬ ಜಯ ನಮ ಪಾರ್ವತೇ